ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನಗಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ಆ್ಯಸ್ ಎ 11th ಸ್ಟೂಡೆಂಟ್ ನಾನೇನು ಮಿಸ್ಟೇಕ್ ಮಾಡಿದೆ, ನೀವೇನು ಮಾಡಬಾರ್ದು, ಆ್ಯಂಡ್ 12th ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಲ್ಲಿ 11th ಏನೇನು ಮಿಸ್ಟೇಕ್ಸ್ ಮಾಡಿದೆ ಅದೇನೂ 12th ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಆ 11th ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನೆಲ್ಲ ಹೇಳ್ತೀನಿ, ಬನ್ನಿ. ಫಸ್ಟ್ ಏನಂದರೆ, ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಕಾಲೇಜ್ ನಿಜ ಚೆನ್ನಾಗಿದೆ. ಐ ಡೋಂಟ್ ಹೆಸರೇಳಲ್ಲ, ಯಾಕಂದರೆ ಒಬ್ರೊಬ್ರಿಗೆ ಇಷ್ಟ ಇರುತ್ತೆ ಆ ಥರ. ಬಟ್ ನನಗೇನಿಲ್ಲ, ನಮ್ಮ ಕಾಲೇಜ್ ಹೆಸರು ನಿಜ ಚೆನ್ನಾಗಿದೆ ನಮ್ಮ ಕಾಲೇಜು. ಬಟ್ ಆದರೂ ಹೇಳಲ್ಲ, ನೋಡೋಣ ಮುಂದೆ ವ್ಲಾಗಲ್ಲಿ. ಬಟ್ ನಮ್ಮ ಕಾಲೇಜಲ್ಲಿ ಫೋನ್ ಅಲೋ ಇಲ್ಲ, ಸೊ ಅದಕ್ಕೋಸ್ಕರ ಅಷ್ಟು ಹೇಳಲ್ಲ, ಫೋನ್ ಅಲೋ ಇಲ್ಲ. ಬಟ್ ಯಾವ್ದಾದ್ರು ಪ್ರೋಗ್ರಾಮ್ಸ್ ಇರುತ್ತಲ್ಲ ಅವಾಗ ತೋರಿಸ್ತೀನಿ, ಡೈರೆಕ್ಟಾಗಿ ತೋರಿಸ್ತೀನಿ. ನಾನು ಏನು ನಾನು ಏನು ಮಾಡಿದ್ದೆ ಮುಂದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ಫಸ್ಟು ಏನಂದರೆ, ಎಲ್ಲರ ಹತ್ರ ಸ್ವಲ್ಪ ಮಾತಾಡಬೇಕು, ಓಪನ್ ಅಪ್ ಆಗಬೇಕು. ಲೈಕ್ ಯಾಕಂದರೆ ಓಪನ್ ಅಪ್ ಆಗದಾಗೆ ಹೊಸ ಹೊಸ ಜನರನ್ನ ತಿಳ್ಕೊಬೋದು. ಮೆಂಟಾಲಿಟಿ ಅಂದರೆ ನಿಮ್ಮ ವೈಬ್ ಯಾರು ಮ್ಯಾಚ್ ಆಗುತ್ತೆ ಅವ್ರ ಹತ್ರ ಇರಿ, ಆ ಥರ ಅಲ್ಲ. ಬಟ್ ಆದ್ರೂ ಸ್ವಲ್ಪ ಎಲ್ಲರ ಹತ್ರ ಮಾತಾಡೋದನ್ನು ರೂಢಿ ಮಾಡ್ಕೋಬೇಕು. ಯಾಕಂದರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಯಾರ ಹತ್ರ ಮಾತಾಡ್ತೀನಿ, ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವರಿಬ್ಬರು ಫ್ರೆಂಡ್ಸ್ ಆಯಿತು, ಅಷ್ಟೇ ಆಯಿತು. ನಾವು 3 ಜನ, ಅವರಿಬ್ಬರೂ ಇವಾಗ ಹಂಗೆ ಇದ್ದಾರೆ. ಬಟ್ ನಾನು ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಗೊತ್ತಾಯ್ತು, ಎಲ್ಲ ವ್ಯಕ್ತಿಗಳದ್ದು ಮೈಂಡ್ನ ಅರ್ಥ ಮಾಡ್ಕೋಬೋದು. ಅಂದರೆ ನಾವೇ ಒಂಥರ ಅಂದ್ಕೊಂಡಿರ್ತೀವಿ, ಅವರೇ ಒಂಥರ. ಆವಾಗ ಗೊತ್ತಾಗುತ್ತೆ, ಇಲ್ಲ ಈ ಥರನೂ ಇದೆ ನಾವು ಬೇರೆಯವ್ರ ಲೈಫಲ್ಲಿ ಆ ಥರ ಗೊತ್ತಾಗುತ್ತೆ. ಸೊ ಅದಕ್ಕೆ ಫಸ್ಟು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನನಗೆ ಗೊತ್ತಾಗೈಸ್, ಇನ್ನೊಂದು, ನೀವೇನೋ ಮಾತಾಡ್ತಾ ಇರ್ತೀರ, ಕಾನ್ವರ್ಸೇಷನ್ ಮಾಡ್ತಾಯಿರ್ತೀರ ಯಾರ ಜೊತೆನಾದರೂ ಆಗಲಿ. ಅಂದರೆ ನಿಮ್ಗೆ ಏನು ಸರಿ ಅನ್ಸುತ್ತೆ ಅದು ಹೇಳಿ, ಭಯ ಪಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಫಸ್ಟ್ ಮಾಡಿದ್ದು ಅದೇ. ಈಗ ಫ್ರೆಂಡ್ಸ್ ಆಗಿರ್ತೀವಿ, ಯಾರೋ ಹೆಸ್ರು ಸ್ಪೆಸಿಫೈ ಮಾಡಲ್ಲ, ನಂಗೆ ಆಗಿರೋ ಅನುಭವ. ಏನೋ ನಾವು ಮಾತಾಡ್ತಾ ಇರ್ತೀವಿ, ಅವ್ರೇನೋ ಹೇಳ್ತಾರೆ, ನನಗೇನೋ ಹೇಳ್ಬೇಕಂತ ಅನಿಸುತ್ತೆ, ಬಟ್ ನಾನು ಹೇಳಿಲ್ಲ. ಯಾಕೆ ಅಯ್ಯೋ ಪಾಪ ಬೇಜಾರ, ಲೈಕ್ ಆ ಥರ ಯೋಚನೆ ಬಿಡು, ಏನೋ ಫ್ರೆಂಡ್ಸ್ ಹೇಳ್ತಾರೆ ಲೈಕ್ ಬಿಟ್ಬಿಟ್ಟಿದೆ. ಬಟ್ ಅದೇ ಕೂತ್ಕೊಂಡು ಯೋಚನೆ ಮಾಡಿದಾಗ ಅದಾಗಿದ್ಮೇಲೆ ಹೇಳ್ಬೇಕಿತ್ತು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಹೋಗುತ್ತೆ. ಮಾತಾಡಿಲ್ಲ ರೀ ಗೈಸ್, ನೀವು ಮೊದಲು ಹೇಳ್ತೀನಿ, ಅವರು ಲೈಕ್ ಆ ಥರ ಆಗಿತ್ತು. ನಾನು ಆಮೇಲೆ ಗೊತ್ತಾಯ್ತು, ಆಮೇಲೆ ನನಗನ್ಸಿದ್ದು ಏನಕ್ಕೆ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅಷ್ಟೇ. ನಿನಗೆ ಅವ್ರು ಬೇಜಾರು ಮಾಡೋರು ಅಂದರೆ ಅವ್ರಿಗೂ ನೀವು ಬೇಜಾರು ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಗೈಸ್. ನೀವು ಬೇಜಾರಾಗಿದ್ದೀರಂದರೆ ಅವ್ರು ಬೇಜಾರಾದರೆ ಏನಾಗಲ್ಲ, ಆ ಥರ. ನಿಮ್ಗೆ ಹರ್ಟ್ ಆಗಿದೆ ಅಲ್ವಾ, ನೀವು ಮಾತಾಡಬೇಕು. ನಾನು ಅದು ಮಾಡಿಲ್ಲ, ಮಾತಾಡ್ತಾನೆ ಇರಲಿಲ್ಲ ಗೈಸ್. ಹೇಳಿದ್ರೆ ನಾನು ಸ್ವಲ್ಪನೂ ಮಾತಾಡ್ತಾ ಇರಲಿಲ್ಲ. ಅವರೇ ನನ್ನ ಫ್ರೆಂಡ್ಸೇ ಹೇಳೋರು, ಯಾಕೆ ಬ್ರೋ ಮಾತಾಡೋಲ್ಲ, ಮಾತಾಡಿ ಏನಕ್ಕೆ ನೀ ಅಂದರೆ. ಲೈಕ್ ನಾನು ಅವ್ರ ಹತ್ರ ಎಷ್ಟು ಚೆನ್ನಾಗಿ ಅವ್ರ ಹತ್ರ ಆಯ್ತು ಬಿಡಿ ಬ್ರೋ, ಏನು ಇವಾಗ ಲೈಕ್ ಯಾರು ಅಯ್ಯೋ ಬಿಡಿ ಬ್ರೋ ಆಯಿತು, ಲೈಕ್ ಆ ಥರ. ಅವ್ರೇನೋ ನನ್ನದು ತಪ್ಪಿಲ್ಲ, ಬಿಡಿ ಬ್ರೋ ಲೈಕ್ ಆಯ್ತು ಬಿಡಿ, ನೋಡ್ಕೊ ಏನಾದರೂ ಆಗಲಿ ಅದೇ. ಬಟ್ ಅವ್ರು ನನ್ನ ಫ್ರೆಂಡ್ಸ್ ಬಂದಾಗ ಹೇಳಿದ್ರು, ಯಾಕೆ ಬ್ರೋ ಹಿಂಗೆ ಮಾಡ್ತೀರಾ, ನೀವು ಮಾತಾಡಬೇಕು, ನೀವು ಅವಾಗಲೇ ಅವ್ರಿಗೆ ನೀವು ಹಿಂಗೆ ಮಾಡಿದ್ರೆ ನೀವು ಒಂಥರ ನೋಡ್ತಾರೆ, ಆ ಥರ ಹೇಳಿದ್ರು. ಅವಾಗಿಂದ ಸ್ವಲ್ಪ ಹೌದು ಆ ಥರ ಆ ಥರ ಇದಾಯಿತು. ನೆಕ್ಸ್ಟು ಒಳ್ಳೆ ಫ್ರೆಂಡ್ಸನ್ನ ಮಾಡ್ಕೊಳ್ಳಿ. ನನಗೊಂದು 3-4 ಜನ ಫ್ರೆಂಡ್ಸ್ ಇದ್ದಾರೆ ಕಾಲೇಜಲ್ಲಿ. ಅಂದರೆ ಈಗ ಹೆಸ್ರು ಹೇಳೋಕ್ಕಾಗಲ್ಲ, ಯಾಕಂದರೆ ಈಗ ನೋಡಿ ಹೆಸ್ರು ಹೇಳಿದ್ರೆ ನಮ್ಮನ್ನು ಈ ಥರ ತಿಳ್ಕೊಂಡವ್ರೆ ಅಂತ ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇದ್ದಾರೆ ಗೈಸ್. ಏನಾರು ಆಯ್ತು ಅಂದರೆ ಈ ಥರ ಲೈಕ್ ಏನಾರು ಶೇರ್ ಮಾಡ್ಕೋಬೋದು, ಮನಸ್ಫೂರ್ತಿಯಾಗಿ ಇದ್ದಾರೆ ಫ್ರೆಂಡ್ಸ್ ಆ ಥರ. ಅಂದರೆ ಸ್ವಲ್ಪ ಜನ ಇದ್ದಾರೆ ಗೈಸ್, ನಾವೇನೋ ಹೇಳೋಕೆ ಹೋಗ್ತೀವಿ, ಅವರೇನೋ ಅರ್ಥ ಮಾಡ್ಕೊಂಡು ನಮ್ಮದೇ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಅವ್ರದ್ದೇ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಲೈಕ್ ಆ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಮಾಡ್ಕೊಳಕ್ಕೆ ಇದ್ದಿದ್ದಂಗೆ ಹೇಳಿ ಗೈಸ್, ಆ ಥರ ಇದ್ದಿದ್ದಂಗೆ ಹೇಳಿ. ಆಮೇಲೆ ನಮ್ಮ ತಪ್ಪಿದ್ರೆ ನಿನ್ನ ತಪ್ಪು, ಆ ಥರ ಮುಖ ಕೊಡೋಂಗೆ ಹೇಳ್ಬೇಕು ಗೈಸ್. ಅಂಥ ಫ್ರೆಂಡ್ಸ್ ಇಟ್ಕೊಳ್ಳಿ. ಸುಮ್ಮನೆ ನೀವೇನೋ ಕೆಟ್ಟನೆ ಏನೋ ಮಾಡ್ತಿರ್ತೀರ, ಅದಕ್ಕೆ ಸಪೋರ್ಟ್ ಮಾಡೋರಲ್ಲ, ಅದು ತಪ್ಪು, ನೀನು ತಪ್ಪು ಮಾಡ್ತಾಯಿದ್ದೀಯ ಅಂತ ಧೈರ್ಯವಾಗಿ ಹೇಳೋ ಅಂಥ ಫ್ರೆಂಡ್ಸ್ ಇರಬೇಕು. ಆವಾಗಲೇ ನೀವು ಇದಾಗೋದು. ಆಮೇಲೆ ಅವರು ಹೇಳ್ತಾರೆ ಗೈಸ್, ಫ್ರೆಂಡ್ಸ್ ಇರಬೇಕು ಗೈಸ್. ಅಂದರೆ ನಾವು ಯಾವಾಗೋ ಒಂದು ಟೈಮಲ್ಲಿ ಕುಗ್ದಾಗ ಸ್ವಲ್ಪ ಸಪೋರ್ಟಿಂಗಾಗಿ ಅವರೇ ಬರೋದು. ಫ್ರೆಂಡ್ಸು,
ಫ್ಯಾಮಿಲಿ ಬಂದೇ ಬಿಡ್ತಾರೆ. ಬಟ್ ಆದರೆ ಫ್ರೆಂಡ್ಸ್ ಅನ್ನೋರು ಇರಬೇಕು ಗೈಸ್. ಯಾಕಂದರೆ ಫ್ಯಾಮಿಲಿ ಹತ್ರ ಹೇಳ್ದಕ್ಕಾಗದಿರೋದು ಹೇಳ್ಬೋದು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇರಬೇಕು. ಬಟ್ ಯಾವ ಥರ ಫ್ರೆಂಡ್ಸ್ ಸರ್ಕಲ್ ಮಾಡ್ಕೋತೀವಿ ಅನ್ನೋದು ಮುಖ್ಯ ಗೈಸ್. ನಮ್ಮ ಲೈಫಲ್ಲಿ ನಾವು ಯಾವ ಥರ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ ಅದ್ರ ಮೇಲೆ ನಮ್ಮದು ಮುಂದೆ ಫ್ಯೂಚರ್ ಡಿಪೆಂಡ್. ಈಗ ಯಾರೋ ಪೋಲಿಗಳ ಥರನೇ ಆಗೋಗ್ತೀವಿ. ಚೆನ್ನಾಗಿ ಓದೋದ್ರ ಜೊತೆ ಚೆನ್ನಾಗಿ ಆ್ಯಾವ್ರೇಜ್ ಥರ ಈ ಕಡೆ ಚೆನ್ನಾಗಿ ಓದೋರು ಈ ಕಡೆ ಲೈಕ್ ಎಲ್ಲ ಥರನೂ ಇರ್ತೀವಿ. ಚೆನ್ನಾಗಿರುತ್ತಂತೆ. ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕೋರು ಸ್ವಲ್ಪ ಜನ ಹೇಳ್ಬೋದು. ಕಾಲೇಜಲ್ಲಿ ನಾನು ಏನೋ ಅಂದ್ಕೊಂಡಿದ್ದೆ ಕಾಲೇಜ್. ಬಟ್ ಸ್ಟಾರ್ಟಿಂಗ್ ನನಗೆ ಫೀಲ್ ಆಗಿದ್ದು ಸ್ಟಾರ್ಟಿಂಗ್ ಫಸ್ಟ್ ಪಿ ಯು ಹೋದಾಗ ಫಸ್ಟ್ 1 ಮಂತ್ 15 ಡೇಸ್ ಟು 1 ಮಂತ್ ಹಿಂಗೆ ಯಾರ ಹತ್ರ ಮಾತಾಡೋದಾ ಈಗ ಮಾತಾಡ್ತಿದ್ವಿ ಗೈಸ್. ಅವ್ರು ಹೆಂಗಂತ ಗೊತ್ತಿರೋಲ್ಲ. ನಾವು ಸಡನ್ನಾಗಿ ಏನೋ ಅಂದ್ಬಿಟ್ಟಾಗ ಅವ್ರು ಏನು ಅಂದಾಗ ನಮ್ಗೆ ಹರ್ಟ್ ಆಗಿಬಿಡುತ್ತೆ. ಯಾಕಂದರೆ ನಾವು ಆ ಥರ ಇರೋದು ಬೆಳೆದಿರಲ್ಲ. ಅವರು ಅಂದರೆ ಸ್ವಲ್ಪ ಆ್ಯಟಿಟ್ಯೂಡ್ ಲೈಕ್ ಆ ಥರ ಇರತ್ತೆ. ಸ್ವಲ್ಪ ಜನದಲ್ಲಿ ಹಂಗಾಗಿದೆ ಗೈಸ್. ಬಟ್ ಏನು ಮಾಡೋಕ್ಕೂ ಆಗಲ್ಲ. ಆ ಥರ ಆ ವ್ಯಕ್ತಿಗಳಂತೂ ಚೇಂಜ್ ಆಗೋಕ್ಕಾಗಲ್ಲ. ಸೊ ನಾವು ಅವರಿಂದ ದೂರ ಇರೋದೇ ಒಳ್ಳೇದು ಅನ್ಸುತ್ತೆ ನನಗೆ. ಅದಾದಮೇಲೆ ನಾವು ಟೀಚರ್ಸ್ ಹತ್ರ ಓಪನ್ ಆಗಬೇಕು ಗೈಸ್. ಫಸ್ಟ್ ಅದೇ ಫ್ರೆಂಡ್ಸ್ ಬಿಡಿ ಅವ್ರದ್ದು ಹೆಂಗೋ ಆಗ್ಬಿಡುತ್ತೆ. ಬಟ್ ಟೀಚರ್ಸ್ ಅಂದರೆ ಅವ್ರ ಹತ್ರ ಚೆನ್ನಾಗೇ ಓಪನ್ ಅಪ್ ಆಗಬೇಕು. ಏನೇ ಡೌಟ್ಸ್ ಇರೋ ಹೋಗಿ ಕೇಳಬೇಕು. ನಾನು ಸ್ಟಾರ್ಟಿಂಗಲ್ಲಿ ಹಿಂಗಿರಲಿಲ್ಲ, ಸ್ಕೂಲಲ್ಲೂ ಹಂಗಿರಲಿಲ್ಲ ಗೈಸ್. ಸ್ವಲ್ಪ ಬಟ್ ಕಾಲೇಜಲ್ಲಿ ಹೋಗ್ಬಿಟ್ಟು ಫುಲ್ ಇಂಟ್ರೋವರ್ಟ್ ಆಗಿಬಿಟ್ಟಿದೆ. ಯಾಕಂತ ಗೊತ್ತಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಡೇಸು ಕಾಲೇಜ್ ಅಂದರೆ ಸ್ಕೂಲಲ್ಲಿ ಫುಲ್ ಎಕ್ಸ್ಟ್ರೋವರ್ಟ್ ಗೈಸ್. ಎಲ್ಲರೂ ತುಂಬ ಸ್ಕೂಲಲ್ಲಿ ಆಗಲ್ಲ. ಸ್ವಲ್ಪ ಸ್ಟಾರ್ಟಿಂಗು ಏನೋ ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತ ಇರುತ್ತಲ್ಲ ಗೈಸ್, ಆ ಥರ ಆಗ್ಬಿಟ್ಟಿತ್ತು. ಟೀಚರ್ಸ್ ಒಬ್ಬರು ಈಗ ಇರ್ತಾರೆ ಒಬ್ಬರು ಟೀಚರ್ಸು. ನಮ್ಗೆ ಒಂದು ಸಬ್ಜೆಕ್ಟ್ ಕಷ್ಟ ಆಗ್ತಾ ಇರುತ್ತೆ. ಅವ್ರ ಹತ್ರ ಕೇಳಬೇಕು, ಮ್ಯಾಮ್ ಸರ್ ಈ ಥರ ಆಗ್ತಿದೆ. ಅಯ್ಯೋ ಹಿಂಗೆ ತಿಳ್ಕೊತಾರೆ, ಟಾರ್ಗೆಟ್ ಮಾಡ್ತಾರೆ. ಲೈಕ್ ಆ ಥರ ಮೈಂಡ್ ಆಗಿಬಿಡುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಟಾರ್ಗೆಟ್ ಮಾಡ್ತಾರೆ ಹಂಗೆ ಹಿಂಗೆ. ಅದಾದಮೇಲೆ ನಾನು ನಮ್ಮ ಅಕ್ಕನ ಹತ್ರ ಬಂದು ಹೇಳಿದೆ. ಅವ್ರು ಹೇಳಿದ್ರು ಆ ಥರ ಅಂದ್ಕೊಳ್ಳಬೇಡ, ಏನೂ ಆಗೋಲ್ಲ, ನಿಂಗೆ ಏನು ಡೌಟ್ ಇರುತ್ತೆ ಕೇಳು. ಆವಾಗ ತಾನೇ ನಿಂಗೆ ಗೊತ್ತಾಗೋದು ಅವ್ರು ಹಿಂಗೆ ಅಂತ. ಈಗ ಅಯ್ಯೋ ಅವ್ರ ಹತ್ರ ಮಾತಾಡಬೇಡ, ಹೆಂಗೆ ಟಾರ್ಗೆಟ್ ಏನು ಮಾಡಲ್ಲ ಗೈಸ್. ಕಾಲೇಜ್ ಅದೆಲ್ಲ ಒಬ್ರೊಬ್ರು ಯಾರೋ ಮಾಡ್ತಾರೆ. ಬಟ್ ನಮ್ಮ ಕಾಲೇಜಲ್ಲಿ ಯಾರು ಥರ ಟಾರ್ಗೆಟ್ ಮಾಡ್ತಾರೆ ಟೀಚರ್ಸ್ ಅಂತ ನನಗೆ ಫೀಲ್ ಆಗಿಲ್ಲ. ಬಟ್ ಒಂದೊಂದ್ಸಲಿ ವಿಯರ್ಡ್ ಫೀಲ್ ಆಗಿಬಿಡುತ್ತೆ. ಏನೋ ಕೇಳೋಕೆ ಹೋಗಿರ್ತೀವಿ, ನಾವು ಫಸ್ಟ್ ಹೋಗಿರ್ತೀವಿ ಕೇಳೋದಕ್ಕೆ. ಬಟ್ ಅವ್ರು ರಿಪ್ಲೈ ಮಾಡಿದೆ ಬೇರೆಯವ್ರಿಗೆ ಆ ಥರ ಆಗ್ಬಿಡುತ್ತೆ ಒಂದೊಂದ್ಸಲಿ. ಬಟ್ ಅದೆಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಯಾವುದೇ ಈವೆಂಟ್ಸ್ ಫಂಕ್ಷನ್ಸ್ ಯಾವುದೇ ಮಾಡಲಿ ಕಾಲೇಜವರು ಅಟೆಂಡ್ ಆಗಿ ಗೈಸ್. ನಿಮ್ಮ ಕೈಲಿ ಎಷ್ಟೊತ್ತು ಪಾರ್ಟಿಸಿಪೇಟ್ ಮಾಡಿ. ನಾನು ನಿಜ ಇಲ್ಲ 1-2 ಅಷ್ಟೇ ಅಟೆಂಡ್ ಆಗಿರೋ. ಎಷ್ಟು ಪ್ರೋಗ್ರಾಮ್ಸ್ ಮಾಡೋರೆ ಗೈಸ್. ಅದಾದ್ಮೇಲೆ ಅಯ್ಯೋ ಮಾಡಬೇಕಿತ್ತು, ನಮ್ಮ ಹತ್ರ ಇಷ್ಟು ಐಡಿಯಾ ಇದೆ ಬಟ್ ನಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇದು ಗೈಸ್. ನನಗೆ ನನ್ನ ಫ್ರೆಂಡ್ಸಿಗೆ ನಾವು ಎಷ್ಟು ಮಾತಾಡ್ತೀವಿ, ಹಿಂಗೆ ಮಾಡ್ಬೋದಿತ್ತಲ್ಲ, ಮಾಡೋಣ ಹಂಗೆ ಅಂತ ಎಲ್ಲ ಯೋಚನೆ ಮಾಡ್ತೀವಿ. ಬಟ್ ಹೆಸರು ಕೊಡೋಕೆ ಒಂಥರ ಏನು ಬೇಡ ಬಿಡಿ ಸುಮ್ಮನೆ ಅಂತಕ್ಕೆ ನಮಗೆ ಆ ಥರ. ಬಟ್ ಆ ಥರ ಎಲ್ಲ ಮಾಡಬೇಡಿ. ನೀವು ಆ್ಯಸ್ ಸ್ಟೂಡೆಂಟ್ಸ್ ಆಗಿ ಫಸ್ಟ್ ಪಿ ಯು ಬಂದರೆ 10th ಒಂದು ಬೇರೆ ಲೈಫ್ ಇರುತ್ತೆ ಗೈಸ್. 10th ಅಂದರೆ ಫುಲ್ಲು ಪ್ಯಾಂಪರ್ಡ್. ನೀವು ಏನು ಚಿಕ್ಕ ಮಗು ಥರ ಟೀಚರ್ಸ್ ನಿಮ್ಮನ್ನ ಕೇರೋ ಅದೆಲ್ಲ ಮಾಡ್ತಾರೆ. ಬಟ್ ಕಾಲೇಜಲ್ಲಿ ಹೇಳ್ತೀನಿ ನೋಡಿ, ನಿಮ್ಗೆ ಏನಲ್ಲ, ಅವ್ರು ಬರ್ತಾರಾ, ಲೆಸನ್ ಮಾಡ್ತಾರಾ, ನೀವು ಡೌಟ್ಸ್ ಕೇಳ್ತೀರಾ, ಹೇಳ್ತಾರೆ. ಸ್ಕೂಲ್ ಥರ ಬಂದು ಅರ್ಥ ಆಯ್ತೇನೋ ಕೇಳೋ ಅದೇನಿಲ್ಲ. ಅಂದರೆ ಸ್ಕೂಲಲ್ಲಿ ಆ ಥರ. ಕಾಲೇಜಲ್ಲಿ ಎಂಥದಿಲ್ಲ. ಅವ್ರು ಬರ್ತಾರಾ, ಇರ್ಬೋದು ಅಂದ್ಕೊಳ್ಳಿ, ಹಿಂಗೆ ಲೆಸನ್ ಮಾಡ್ತಾರೆ, ನಾವು ಅರ್ಥ ಆಯ್ತಾ ಫಿನಿಶ್ಡ್ ಅಷ್ಟೇ. ಕೇಳಿದ್ರೆ ಹೇಳ್ತಾರೆ, ಹೇಳಲ್ಲ ಅಂತಲ್ಲ. ಬಟ್ ಸ್ಕೂಲ್ ಥರ ಪ್ಯಾಂಪರ್ಡ್ ಅಂತೂ ಮಾಡೋದೇ ಇಲ್ಲ. ಈಗ ಸ್ಕೂಲಲ್ಲಿ ಆಗಿ ಏನೋ ಒಂದು ಟಾಪಿಕ್ ಮಾಡಿರ್ತಾರೆ ಅಂದ್ಕೊಳ್ಳಿ ಗೈಸ್, ಬಂದು ಅರ್ಥ ಆಯ್ತಾ, ಮ್ಯಾಮ್ ಅರ್ಥ ಆಯಿತು, ಅರ್ಥ ಆಗಿದ್ರೆ ಕೇಳು, ಓಕೆ ಆ ಥರ. ಬಟ್ ಟೀಚರ್ ಅವ್ರಿಗೆ ಅಂದರೆ ಇಲ್ಲಿ ನಿಂತ್ಕೋತಾರೆ ಬೋರ್ಡ್. ಬಟ್ ಸ್ಕೂಲಲ್ಲಾದ್ರೆ ಅಲ್ಲಿ ಬಂದು ಚೂರು ಎಲ್ಲ ಕೇಳ್ತಾರೆ. ಅದೊಂದು ಗೈಸ್ ನನಗೆ ಕಾಲೇಜ್ಗೂ ಮತ್ತು ಸ್ಕೂಲಿಗೂ ಡಿಫ್ರೆನ್ಸ್ ಅಂತಿದ್ದು ಅದೊಂದೇ. ಮಿಕ್ಕಿದೆಲ್ಲ ಸ್ಕೂಲು ಕಾಲೇಜ್ ಎಲ್ಲ ನಮ್ಮದು ಸೇಮೇ ಬರುತ್ತೆ, ಸೇಮೇ ಫೀಲ್ ಆಯಿತು. ಅದೊಂದೇ ಸ್ವಲ್ಪ ಪ್ಯಾಂಪರ್ಡಾಗಿರ್ತೀವಿ ಸ್ಕೂಲಲ್ಲಿ. ಕಾಲೇಜಲ್ಲಿ ಅಷ್ಟು ಪ್ಯಾಂಪರ್ಡಾಗಿರಲ್ಲ ನಾವು, ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಅದೇ ಈವೆಂಟ್ಗಳನ್ನ ಹೇಳಿದ್ನಲ್ಲ, ಈವೆಂಟ್ಗೆಲ್ಲ ಅಟೆಂಡ್ ಆಗಿ. ನಾವು ಸ್ಟಾರ್ಟಿಂಗ್ ಫುಲ್ಲು ಸ್ಟ್ರಿಕ್ಟ್ ಓದಬೇಕು ಹಂಗೆ. ನಿಜ ಹೇಳ ಗೈಸ್, ನಾವು ಸ್ಟಾರ್ಟಿಂಗ್ ಹೋಗಿರ್ತೀವಿ ಆ ಮೈಂಡ್ ಸೆಟ್ಟಲ್ಲಿ. ನಿಜ ಆಗೋದೇ ಇಲ್ಲ. ಸ್ವಲ್ಪ ಜನ ಆಗುತ್ತೆ. ಬಟ್ ನನಗಾಗಿದ್ದ ಪ್ರಕಾರ ಸ್ಟಾರ್ಟಿಂಗು 2 months ಅನಿಸುತ್ತೆ. 2 months ಗೈಸ್ ಫುಲ್ಲು ಫೋಕಸ್. ಅದಾದಮೇಲೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅದು ಇದು ಆಗ್ತಾ ಇರುತ್ತೆ. ಬಟ್ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಬೇಕು. ನಾವು ಈವೆಂಟ್ಗಳ ಬಗ್ಗೆ ಹೇಳ್ತಿದ್ದೆ. ಈವೆಂಟ್ ಯಾವುದೇ ಇದು ಅಟೆಂಡ್ ಆಗಿ ಗೈಸ್, ನಾವು ನಮ್ಗೆ ಇರಲ್ಲ ಹಂಗಲ್ಲ ಗೈಸ್. ಅದೇ ನಾವು ಮುಂದೆ ಲೈಫಲ್ಲಿ ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ನಾವು ಅಯ್ಯೋ ಕ್ಲಾಸ್ ಮಿಸ್ ಆಗುತ್ತೆ, ಅದು ಮಿಸ್ ಆಗುತ್ತೆ, ಇದು ಮಿಸ್ ಆಗುತ್ತೆ ಅಂತ
ಕುತ್ಕೊಂಡು ಫಸ್ಟ್ ಪಿ ಯು ಹಂಗೆ ಆಗೋಯ್ತು ಗೈಸ್. ಕ್ಲಾಸ್ ಮಿಸ್ ಆಗಿಬಿಟ್ರೆ ಹೆಂಗೆ, ಲೈಕ್ ನಾವು ಆಚೆ ಎಲ್ಲೂ ಕೋಚಿಂಗ್ ಅಂದರೆ ಸೆಲ್ಫ್ ಸ್ಟಡಿ ಮಾಡ್ತಿದ್ರಿಂದ ಅದೊಂದು ಭಯ ಇತ್ತು, ಮಿಸ್ ಆದರೆ ಹೆಂಗೆ ಮಾಡೋದು, ಅದು ಇದು ಆ ಥರ ಎಲ್ಲ. ಸೊ ನನ್ನ ಪ್ರಕಾರ ಯಾವುದೇ ಈವೆಂಟ್ಗಳು ಪ್ರೋಗ್ರಾಮ್ಸು ಕಾಲೇಜಲ್ಲಿ ಕಂಡಕ್ಟ್ ಮಾಡಿದ್ರೆ ಅಟೆಂಡ್ ಆಗಿ ನಿಜ ಹೇಳ್ತೀನಿ, ಅದೇ ಲೈಫಲ್ಲಿ ಬೆಸ್ಟ್ ಮೆಮೊರಿ ಆಗಿರೋದು. ನಾನೊಂದು 2 ಅಟೆಂಡ್ ಆಗಿದೆ ಗೈಸ್. ಅಂದರೆ ಒಂದು ಟೀಚರ್ಸ್ ಡೇ ಮಾಡಿದ್ರು, ಸುಮ್ಮನೆ ಒಂದು ಡ್ಯಾನ್ಸ್ ಥರ ಲೈಕ್ ಆ ಥರ ಎಲ್ಲ ಅದು ಚೆನ್ನಾಗಿತ್ತು, ಆ ಥರ ಚೆನ್ನಾಗಿತ್ತು. ಆಮೇಲೆ ಪೋಕಲಮ್ ಅಂತ ಮಾಡಿದ್ರು, ಅದಂತೂ ಸಗದಾಗಿತ್ತು. ನಾನು ನನ್ನ ಇಬ್ಬರು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ವಿ, ಚೆನ್ನಾಗಿತ್ತು. ಆ ಥರ ಎಲ್ಲ ಚೆನ್ನಾಗಿರುತ್ತೆ ಗೈಸ್. ಅಂದರೆ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು. ನಾವು ನನ್ನ ಫ್ರೆಂಡ್ಸ್ ಏನಂದರೆ ಕ್ಲಾಸ್ ರೂಮ್ ಆಯಿತು, ನಾವಾಯಿತು ಕಾಲೇಜಿಗೆ ಬಂದ್ವಾ ಹೋದ್ವಾ, ಇಷ್ಟ ಏನು ಮೆಮೊರಿ. ಇಲ್ಲಿವರೆಗೂ ಹೊರಗಡೆ ಹೋಗಿಲ್ಲ, ಎಂಥದಿಲ್ಲ ಗೈಸ್. ನಂಗೆ ಗೊತ್ತಿಲ್ಲ ನಮ್ಮ ಮೆಂಟ್ಯಾಲಿಟಿನೇ ಹೆಂಗೇನೋ ಓದಬೇಕು, ಲೈಕ್ ಅದು ನಾವೇನು ಓದಬೇಕು ಅಂದರೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸು, ಅಂದರೆ 85 to 90 ಅದು ಆ ಸ್ಟೂಡೆಂಟ್ಸ್ ನಾವೆಲ್ಲ. ಈ ಕಡೆ ಆ್ಯಾವ್ರೇಜು ಅನ್ನೋಕ್ಕಾಗಲ್ಲ, ಟಾಪರ್ಸು ಅನ್ನೋಕ್ಕಾಗಲ್ಲ, ಆ ಥರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಂತ ಆ ಥರ ಇದ್ದೀವಿ ನಾವು. ಸೊ ಅದಕ್ಕೆ ನಮಗೇನೋ ಲೈಕ್ ಈ ಥರ ಇದ್ದಾಗ ಇನ್ನೂ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತ ಈ ಕಡೆ ಇರ್ತೀವಿ. ಸೊ ಅದು ನನಗೆ ಬೇಜಾರಾಗಿದ್ದು. ಈ ತೆಗ್ದು ನೋಡಿದ್ರೆ ಅಂದರೆ ಎಲ್ಲ ಮೆಮೊರೀಸ್ ನೋಡಿದ್ರೆ ಏನೇನು ಮಾಡಿದ್ವಿ, ಈ ಥರ ಪ್ರೋಗ್ರಾಮ್ ಆಗಿತ್ತು, ನಾವು ಇದ್ದೀವಿ ಅನ್ನೋದಕ್ಕೇನು ಇದೇ ಇಲ್ಲ ಗೈಸ್. ಅದಕ್ಕೆ ನನಗೆ ನಾನು ಅದೇ ಅಂದ್ಕೊಂಡಿದ್ದೆ, ನೆಕ್ಸ್ಟ್ ಇದ್ದಾಗ ಸ್ವಲ್ಪ ಏನು ಪಾರ್ಟಿಸಿಪೇಟ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅನಿಸಿದೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಇದು ಅದಾದಮೇಲೆ ಮತ್ತು ಸ್ಟಾರ್ಟಿಂಗೇ ಹೇಳ್ದಂಗೆ ನಾನು ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡಿಕೊಳ್ಳಿ PU. ಯಾಕಂದರೆ ನಮ್ಮದು ಈಗ 10th ಆಗೋಯ್ತು ಗೈಸ್. 10th ಇನ್ನು ಅಷ್ಟು ಇರೋಲ್ಲ. PUದು ಯಾಕಂದರೆ ನೀವು KCT ಎಕ್ಸಾಮ್ ಬರೀಬೇಕು, ಅದು ಮೇನ್ ಬರುತ್ತೆ. ಸೆಕೆಂಡ್ PU ರಿಸಲ್ಟ್ನೇ ನೀವು ಮುಂದೆ ಅಂದರೆ ನೀವು ಇಂಜಿನಿಯರ್ಗೆ ಹೋಗ್ಬೇಕಂದ್ರೆ ನೀವು ಸೆಕೆಂಡ್ PU ಇರ್ತಾರೆ. ಈಗ 10th ಏನೋ ತೆಗೆದಿರ್ತೀರ ಗೈಸ್, ಅದ್ರ ಮೇಲೆ ಯಾವುದೋ ನೀವು ಸುಮ್ಮನೆ ಫ್ರೆಂಡ್ಸ್ ಸೇರಿಕೊಂಡ್ರು ಅಂತ ಆ ಥರ ಮಾಡೋಕೆ ಹೋಗ್ಬಿಡಿ. ನೋಡಿ ವಿಚಾರಿಸಿ ಸೇರ್ಕೊಳ್ಳಿ. ಬಿಕಾಸ್ ನಿಮ್ಮ ಈ 2 years ಇಂಪಾರ್ಟೆಂಟ್ ಆಗುತ್ತೆ, 11th 12th ಅಂತ ನನಗನ್ಸಿದ್ದು. ಯಾಕಂದರೆ ಬೇರೆಯವ್ರನ್ನ ನನ್ನ ಸೀನಿಯರ್ಸ್ನೆಲ್ಲ ನೋಡಿದಾಗ ಗೊತ್ತಾಗೋದು, ಅಂದರೆ ಅರ್ಥ ಆಗಿದೆ ಏನಂದರೆ ಹೆಂಗೆ ಹೇಳಿ ಅಂತ ಗೊತ್ತಾಯ್ತಿಲ್ಲ. ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಈಗ ನಾವು 12th ಆಗುತ್ತೆ ಅಂದ್ಕೊಳ್ಳಿ, ಅಂತ ಇನ್ನೊಂದು ನೆಕ್ಸ್ಟ್ ಇಯರ್ 12th ಆಗಿಬಿಡುತ್ತೆ ಅನ್ನೋದು. ಅವಾಗ KCT ರ್ಯಾಂಕಿಂಗ್ ಒಳ್ಳೆ ಕೋಚಿಂಗ್ ಇರ್ಬೋದು ಕಾಲೇಜಲ್ಲಿ, ಅವಾಗಷ್ಟೇ ನೀವು ಚೆನ್ನಾಗಿ ತೆಗಿಯೋಕ್ಕಾಗೋದು. ಆ್ಯಂಡ್ ನೀವು ಓದಬೇಕು, ಬರೀ ಕೋಚಿಂಗ್ ಅಂತಲ್ಲ, ಬಟ್ ಅಂದರೆ ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ಟೀಚರ್ ಇರಬೇಕು. ಅದಕ್ಕೋಸ್ಕರ ಒಳ್ಳೆ ಕಾಲೇಜಿಗೆ ಸೇರ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನನಗೆ ತೊಗೊಳೋರು ಒಬ್ಬರು ಮ್ಯಾಮ್ ಇದ್ದಾರೆ, ಅವ್ರು 22 years ಇದೆ, 14 years ಎಕ್ಸ್ಪೀರಿಯೆನ್ಸ್, 16 20 ಲೈಕ್ ಆ ಥರ ಎಕ್ಸ್ಪೀರಿಯೆನ್ಸ್ ಇರೋರು ತೊಗೊಂಡಾಗ ಜಾಸ್ತಿ ನಾಲೆಡ್ಜ್ ನಿಮಗೆ ಶೇರ್ ಮಾಡ್ತಾರೆ. ಈಗ ಯಾವುದೋ ಒಂದು ಕಾಲೇಜ್ ಇರುತ್ತೆ, ಸುಮ್ಮನೆ ಹೆಸ್ರು ಹೇಳೋಕ್ಕಾಗಲ್ಲ, ಅಲ್ಲಿ ಇವಾಗ ನ್ಯೂ ಆಗಿ ಟೀಚರ್ ಅಂದರೆ ಲೆಕ್ಚರರ್ ಆಗಿರ್ತಾರೆ. ಈಗಿನ ಅವ್ರು MSc BEd ಆ ಥರ ಮುಗಿಸ್ಬಿಟ್ಟು ಇವಾಗ ಅವ್ರ ಹತ್ರ ಇರುತ್ತೆ ನಾಲೆಡ್ಜು, ಬಟ್ ಅವ್ರಿಗೆ ಏನು ಬುಕ್ಕಲ್ಲಿ ಇದಿದೆ. ಬಟ್ ಅದೇನೇ ನಾವು ಒಳ್ಳೆ ಕಾಲೇಜ್ಗೆ ಎಕ್ಸ್ಪೀರಿಯೆನ್ಸ್ಡ್ ಇರೋ ಟೀಚರ್ಸ್ ಇರೋ ಕಾಲೇಜಿಗೆ ಸೇರಿಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ. ನಮಗೆ ತೊಗೊಳೋರು ಯಾರು ಬುಕ್ಕೇ ನೋಡೋಲ್ಲ ಗೈಸ್. ಬರ್ತಾರೆ ಕ್ಲಾಸ್ಗೆ ಹೇಳ್ತಾರೆ, ಬರೀತಾರೆ, ಆ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಎಕ್ಸ್ಪೀರಿಯೆನ್ಸ್ ಇರೋ ಟೀಚರ್ಸ್ ಇರೋ ಕಾಲೇಜಿಗೆ ಸೇರಿಕೊಂಡ್ರೆ ಬೆಸ್ಟ್ ಗೈಸ್. ನಮ್ಮ ಕಾಲೇಜ್ ಅಂತೂ ನಮ್ಮ ಕಾಲೇಜಿದು ಗೈಸ್ ಏನು ತಪ್ಪು ಅಂದರೆ ನೆಗೆಟಿವ್ ಮಾರ್ಕ್ ಅನ್ನೋದು ಏನೂ ಇಲ್ಲ. ಒಂದು ನನಗೆ ಅನಿಸಿದಂದರೆ ಒಂದು ಕ್ಯಾಂಟೀನ್ ಇಲ್ಲ, ಆ್ಯಂಡ್ ಜಾಸ್ತಿ ಹಾಲಿಡೇಸ್ ಕೊಡೋಲ್ಲ ಅಷ್ಟೇ ಗೈಸ್. ಈ ಸರಿನೇ ಕೊಟ್ಟಿರೋದಂತೆ, ನಮ್ಮ ಟೀಚರ್ಸ್ ಹೇಳಿದ್ದು ನೀವೇ ಪುಣ್ಯ ಮಾಡಿದ್ದೀರ ಕೊಡುವ ಅಂತ. ಅದೊಂದು ಗೈಸ್ ಅಂದರೆ ಕ್ಯಾಂಟೀನ್ ಇಲ್ಲ ಇತ್ತು ಅಂತೆ, ಏನೋ ಗೊತ್ತಿಲ್ಲ, ಈ ಇಯರ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದೊಂದು ಈವೆಂಟ್ಸ್ ಮಾಡ್ತಾರೆ ಗೈಸ್, ಚೆನ್ನಾಗೇ ಮಾಡ್ತಾರೆ ಈವೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಈವೆಂಟ್ಸ್ ಅಟೆಂಡ್ ಆಗ್ತೀವಿ, ಪಾರ್ಟಿಸಿಪೇಟ್ ಮಾಡಲ್ಲ. ನಾವು ಎಲ್ಲ ಈವೆಂಟ್ಸ್ಗೂ ಅಟೆಂಡ್ ಆಗಿದ್ದೀನಿ ಗೈಸ್, ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಪಾರ್ಟಿಸಿಪೇಟ್ ಮಾಡೋದೇ ಬೇರೆ ಇರುತ್ತೆ, ಕುತ್ಕೊಂಡು ನೋಡೋದೇ ಬೇರೆ ಇರುತ್ತೆ. ಸೊ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದು ಬಿಟ್ಟರೆ ಅದೇ ಒಳ್ಳೆ ಕಾಲೇಜ್ ಸೇರ್ಕೋಬೇಕು, ಇದು ನಮ್ಮದು ಮೇಯ್ನ್. ನೆಕ್ಸ್ಟ್ ಒಳ್ಳೆ ಇಂಜಿನಿಯರ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ನೀವು ಒಳ್ಳೆ PU ಕಾಲೇಜಿಗೆ ಸೇರ್ಕೋಬೇಕು. ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಕಾಲೇಜಿಗೆ ಯಾರೋ ನನ್ನ ಫ್ರೆಂಡ್ಸ್ ಹೇಳಿದ್ರು ಅಂತ ಸೇರ್ಕೊಳಕ್ಕೆ ಹೋಗಲೇಬೇಡಿ. ನಿಜ, ನಾನು ಈ ಕಾಲೇಜ್ ಸೇರ್ಕೊಳ್ಳೋದಕ್ಕೆ 6-7 ಕಾಲೇಜ್ ನೋಡಿದ್ದೀನಿ.
ಆದರೆ ಬೇರೆ ಕಾಲೇಜ್ ಇಷ್ಟ ಆಗಿತ್ತು, ಬಟ್ ಇರುತ್ತಲ್ಲ ಗೈಸ್ ಫೀಸು ಎಲ್ಲನೂ ನೋಡಿ ನಾನು ಒಳ್ಳೆ ಕಾಲೇಜೇ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೂ ಇರುತ್ತೆ ಹುಡುಕಿ ಗೈಸ್. ಒಬ್ರೊಬ್ರು ಹೇಳ್ತಾರೆ ಅಯ್ಯೋ ನಮ್ಮ ಸೀನಿಯರ್ ಹೇಳಿದ್ರು, ಲೈಕ್ ಈಗ ನಾನು ನಮ್ಮ ಜೂನಿಯರ್ಸ್ ಹೇಳ್ತೀನಿ, ಬಟ್ ಅವ್ರ ಒಪಿನಿಯನ್ ಬೇರೆ ಇರ್ಬೋದು. ಇಲ್ಲ ಅಕ್ಕ ನಿಮಗೇನೋ ಇಷ್ಟ ಆಗಿರ್ಬೋದು, ನಮ್ಗೆ ಹಿಂಗೆ ಇಷ್ಟ ಆಗುತ್ತೆ ಆ ಥರನೇ ಇರ್ತಾರೆ. ಬಟ್ ಎಲ್ಲ ನನ್ನ ಹತ್ರ ನಮ್ಮ ಕಾಲೇಜ್ ಈಗ ನಮ್ಮ ಜೂನಿಯರ್ಸೇ ಬಂದು ನನ್ನ ಹತ್ರ ಕೇಳೋರು, ಅಡ್ಮಿಷನ್ ಆಗಿದ್ದಾರೆ ನಮ್ಮ ಕಾಲೇಜ್ಗೆ ಆಲ್ರೆಡಿ ಎಲ್ಲ, ಅಕ್ಕ ಹೆಂಗಿದೆ ಲೈಕ್ ಆ ಥರ ಎಲ್ಲ ಕೇಳೋರೆ. ನಾನು ಹೇಳಿದ್ದೀನಿ ಗೈಸ್ ನನಗೇನು ಅನಿಸಿತ್ತು ನಮ್ಮ ಕಾಲೇಜ್ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ. ಸೊ ಅಡ್ಮಿಷನು ಆಗಿದ್ದಾರೆ, ಸೊ ಸೇರ್ಕೊಳ್ಳಿ ಅಕ್ಕ ನೀವು ಹೇಳಿ, ಯಾಕಂದರೆ ನೀವು ಒಳ್ಳೆ ಕಾಲೇಜ್ ಸೇರ್ಕೊಂಡಿದ್ದೀರಾ ಅಂತ ನಮಗೂ ಫೀಲ್ ಆಗಿದೆ. ನಿಮ್ಗೆ ಹೆಂಗೆ ಅನಿಸಿದೆ ಹೇಳಿ. ಆದರೆ ನಂಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅವ್ರಿಗೆಲ್ಲ ಶೇರ್ ಮಾಡಿದ್ದೀನಿ. ಅವರು ಜಾಯ್ನ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಆಗಿದ್ದೀನಿ ಯಾಕಂತ ಅಂದು ಒಂದು 3-4 ಜನ 5-6 ಜನ ಇರ್ಬೋದು, ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಸಿಸ್ಟರ್ಸ್ ಆಗಿದ್ದಾರೆ, ಆ ಥರ ಎಲ್ಲ ಆಗಿದೆ. ಸೊ ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡೋದು ಮೇಯ್ನ್ ಅನಿಸುತ್ತೆ ನನಗೆ. ಫಸ್ಟ್ PU ಸೆಕೆಂಡ್ PU ಒಳ್ಳೆ ಟೀಚರ್ಸು ಸಿಗ್ತಾರೆ, ಎಕ್ಸ್ಪೀರಿಯೆನ್ಸ್ ಇರೋ ಆಮೇಲೆ ಈಗ ಈಗಿನ್ನ ನ್ಯೂ ಆಗಿರೋ ಕಾಲೇಜಿಗೆ ಸೇರ್ಕೊಳ್ಳೋಗೋಗ್ಬಿಡಿ, ಸ್ವಲ್ಪ ಹಳೆಯ ಕಾಲೇಜಸ್ಸಿಗೆ ಸೇರ್ಕೊಳ್ಳಿ, ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಟೀಚರ್ಸ್ ಇರ್ತಾರೆ. ಇಷ್ಟು ನಾನು ಮಾಡಿದ್ದು. ಏನೇನು ಮಾಡಬೇಡಿ ಅಂತ ನಿಮ್ಗೆ ಹೇಳಿದ್ದೀನಿ ಅಂತ ಇಷ್ಟು ನಾನು ಮಾಡಿರೋ ತಪ್ಪು. ಅಂದರೆ ಓಪನ್ ಅಪ್ ಆಗಿಲ್ಲ, ಫ್ರೆಂಡ್ಸ್ನ ಇದ್ರ ಥರ ಲೈಕ್ ಆ ಥರ, ಆಮೇಲೆ ಮಾತಾಡಿಲ್ಲ ವಾಪಸ್ಸು, ಆ ಥರ ನನ್ನ ತಪ್ಪಿಲ್ಲ ಆಯ್ತು ಬಿಡಿ. ಲೈಕ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಟೀಚರ್ಸ್ ಹತ್ರ ಓಪನ್ ಅಪ್ ಆಗಿ ಆವಾಗಲೇ ಗೈಸ್ ನಾವು ನಿಜ ಹೇಳ್ಬೇಕಂದ್ರೆ ಇನ್ನು ಜಾಸ್ತಿ ನಾಲೆಡ್ಜ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೇ ಅವಾಗ. ನಾವೇನೋ ಈಗ ಒಂದು ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ತಿಳ್ಕೊಂಡಿರ್ತೀವಿ, ಬಟ್ ಅಲ್ಲಿ ಒಂದೊಂದು ಇರುತ್ತೆ. ನಮ್ಗೆ ಅನಿಸುತ್ತೆ ಈಗೇನೋ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ಯಾಕೆ ಈ ರಿಯೇಜೆಂಟ್ ಹಾಕ್ಬೇಕು ನಾವು, ಇಲ್ಲಿ ಯಾಕೆ ಆಕ್ಸಿಡೇಷನ್ ರಿಡಕ್ಷನ್ ಲೈಕ್ ಆ ಥರ ಹೇಳ್ತೀನಿ, ಆ ಥರ ಬರುತ್ತೆ. ಅವಾಗ ನಾವು ಟೀಚರ್ಸ್ ಹತ್ರ ಕೇಳಬೇಕು. ಇಲ್ಲಿ ಬುಕ್ಕಲ್ಲಿ ಇದೆ ಓದ್ಬಿಡೋಣ ಅನ್ನೋ ಹತ್ರ ಹೋಗ್ಬಾರ್ದು ಗೈಸ್. ಅವ್ರ ಹತ್ರ ಕೇಳಿ ಎಂತಕ್ಕೆ ಈ ಥರ ಮಾಡಿ ಲೈಕ್ ಆ ಥರ ಅವ್ರಿಗೂ ಗೊತ್ತಿರುತ್ತೆ. ಅವ್ರಿಗೂ ನಿಜ ಹೇಳ ಗೈಸ್, ನಮ್ಮ ಕಾಲೇಜಲ್ಲಿ ಟೀಚರ್ಸು ಒಬ್ಬರು ಇಲ್ಲಿವರೆಗೂ ನಾವು ಡೌಟ್ ಕೇಳಿರೋದು ಇಲ್ಲ, ಎಲ್ಲ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಅವರೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕ್ವಶನ್ ಕೇಳ್ರು, ಡೌಟ್ ಬಂದರೆ ಕೇಳ್ರು ಅಂತ ನಿಜ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಕ್ಸ್ಪೀರಿಯೆನ್ಸ್ ಇರೋ ಟೀಚರ್ಸ್ ಹತ್ರ ನಾವು ಕಲಿತಿದ್ದೀವಿ ಅಂತ ಅಂದರೆ ನಮಗೂ ಒಳ್ಳೆಯ ರ್ಯಾಂಕಿಂಗ್ಗೆ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಗೈಸ್ ಚೆನ್ನಾಗಿ ಓದಬೇಕು ಈ 2 ಇಯರ್ಸ್. ಫಸ್ಟ್ PU ನಿಜ ತುಂಬ ಜನ ಇದು ಮಾಡ್ಕೊತೀವಿ, ನಾನು ಹಂಗೆ ಅಷ್ಟು ಓದೋದು ಅಂದರೆ ಓದ್ತಿದ್ದೆ ಗೈಸ್. ಅಂದರೆ ನಾನು ಡಿಸ್ಟಿಂಕ್ಷನ್ ಟು ಸ್ಟೂಡೆಂಟ್ ಅಷ್ಟೇ. 88 ಮೇಲೆ 88 ಮೇಲೆ ಅಲ್ಲೇ ಒಂದು ಅವೆರಡು ಇದರಲ್ಲೇ ಇದಾಗ್ತಿತ್ತು. ಬಟ್ ನಾನು ಹೇಳೋದಂದರೆ ಫಸ್ಟ್ PUನೇ ಪ್ರಿಪೇರ್ ಆಗಿ ಯಾವುದೇ ಇದರಲ್ಲಿ KCT JEE ಇದೆ, ಬಯೋ ತೊಗೊಂಡಿದ್ರೆ ನೀಟ್ ಇರುತ್ತೆ, ಕಾಮೆಡ್ಗೆ VIIT ಎಷ್ಟೊಂದಿದೆ. ನಾನು JEE ಒಂದು ಬೇಡ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಅದು ಬೆಂಗಳೂರಲ್ಲೇ ಓದಬೇಕಂತ ಇದೆ. ಸೊ ಅದಕ್ಕೋಸ್ಕರ KCT ಒಂದು ಕಾಮೆಡ್ಗೆ ಒಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಆಮೇಲೆ ನಾನು ಫಸ್ಟ್ PU ಏನು ಅಷ್ಟು ಓದಿಲ್ಲ, ಚಿಲ್ ಆ ಥರ ಇದೆ. ಬಟ್ ಸೆಕೆಂಡ್ PU ಓದಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನನ್ನ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾವ್ಯಾವ ಥರ ಕಷ್ಟ ಬರುತ್ತೆ ಸೆಕೆಂಡ್ PU, ಯಾವ್ಯಾವ ಥರ ನಾನು ಓವರ್ಕಮ್ ಮಾಡೋದು ಗೊತ್ತಿಲ್ಲ, ಅದನ್ನೆಲ್ಲ ಶೇರ್ ಮಾಡ್ತೀನಿ. ನಾನು ಮಾಡಿದ ತಕ್ಕೊಳ್ಳಿದ್ದು ನೀವು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ನಾನು. ಯಾರ್ಯಾರು ಈಗ 10th ಮುಗಿಸ್ತಾ ಇದ್ದೀರಾ, ಲಾಸ್ಟ್ ಎಕ್ಸಾಮ್ ಅನಿಸುತ್ತೆ ನಾಳೆ 31st, ಗೊತ್ತಿಲ್ಲ, 2ವರೆಗೂ ಇದೆ ಅಂತಿದ್ರು, ಗೊತ್ತಿಲ್ಲ ಯಾವಾಗಿದೆ ಅಂತ. ಮಾಡಬೇಡಿ ಗೈಸ್, ನಾನು ಮಾಡಿರೋ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲ ಇದು ಯಾರ್ಯಾರಿಗೆ ರೀಚ್ ಆಗುತ್ತೋ, ನಿಮಗೆ ಎಲ್ಲಿವರೆಗೂ ಯಾರ್ಯಾರಿಗೆ ಸಿಗುತ್ತೋ ಅಂತ, ಬಟ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಮಚ್ ಲವ್.